ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಎರಡನೇ ಟಿ20 ಪಂದ್ಯದಿಂದ ಸಂಜು ಸ್ಯಾಮ್ಸನ್ ಕೈಬಿಟ್ಟು ಸೂರ್ಯವಂಶಿಗೆ ಚಾನ್ಸ್ ಕೊಟ್ಟ ನಂತರ ಶ್ರೇಯಸ್ ಅಯ್ಯರ್ ಹೇಳಿದ್ದೇನು. ಇನ್ನು ಎರಡನೇ ಟಿ20 ಪಂದ್ಯದಲ್ಲಿ ಮಿಂಚಿದ ಅಭಿಷೇಕ್ ಶರ್ಮಾ ಮತ್ತು ಇಶಾನ್ ಕಿಶನ್ ಇನ್ನು 191 ರನ್ಗಳ ಸವಾಲಿನ ಗುರಿ ಆದ್ರೆ ಕೊಡ್ತಾರೆ. ಆದರೆ ಹಳೆಯ ತಪ್ಪನ್ನೇ ಮಾಡಿ ವಿಕೆಟ್ ಒಪ್ಪಿಸಿದ ವೈಭವ್ ಸೂರ್ಯವಂಶಿ. ಹೇಗಿತ್ತು ವೈಭವ್ ಅವರ ಪಾದಾರ್ಪಣೆ ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹಾಗೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಮರಿದೆ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ. ಕೊನೆಗೂ ಭಾರತ ತಂಡಕ್ಕೆ ಪಾದಾರ್ಪಣೆ ಮಾಡಿದ ವೈಭವ್ ಸೂರ್ಯವಂಶಿ 37 ವರ್ಷಗಳ ಕಾಲ ಇದ್ದಂತ ಸಚಿನ್ ರೆಕಾರ್ಡ್ ಬ್ರೇಕ್ ಆದ್ರೆ ಮಾಡಿದ್ದಾರೆ. ಭಾರತದ ಯುವ ಆಟಗಾರ ವೈಭವ್ ಸೂರ್ಯವಂಶಿ ಕೊನೆಗೂ ಭಾರತ ತಂಡದಲ್ಲಿ ಅವಕಾಶ ಆದ್ರೆ ಸಿಕ್ಕಿದೆ. ಇಂಗ್ಲೆಂಡ್ ವಿರುದ್ಧದ ಎರಡನೇ ಟಿ20 ಪಂದ್ಯದಲ್ಲಿ 15 ವರ್ಷದ ಆಟಗಾರನಿಗೆ ಟೀಂ ಇಂಡಿಯಾದ ಕ್ಯಾಪ್ ಸಿಕ್ಕಿದೆ. ಹೌದು ಸ್ನೇಹಿತರೆ, IPL ಅಲ್ಲಿ ವಿಧ್ವಂಸ ಸೃಷ್ಟಿಸಿದೆ ಮತ್ತು ದಾಖಲೆಗಳನ್ನೆಲ್ಲ ಪುಡಿ ಮಾಡಿದಂತ ವೈಭವ್ ಸೂರ್ಯವಂಶಿ ಮೊದಲನೇ ಬಾರಿಗೆ ಟೀಂ ಇಂಡಿಯಾದಲ್ಲಿ ಅವಕಾಶ ಆದರೆ ಗಿಟ್ಟಿಸಿಕೊಂಡಿದ್ದಾರೆ. ಐರ್ಲೆಂಡ್ ಮತ್ತು ಇಂಗ್ಲೆಂಡ್ ಪ್ರವಾಸಗಳಿಗಾಗಿ ಶ್ರೇಯಸ್ ಅಯ್ಯರ್ ನೇತೃತ್ವದಲ್ಲಿ ಘೋಷಿಸಿದಂತ ಭಾರತ ಟಿ20 ತಂಡದಲ್ಲಿ ಅವಕಾಶ ಪಡೆದಿದ್ದಂತ ವೈಭವ್ ಸೂರ್ಯವಂಶಿ ಭಾರತ ತಂಡಕ್ಕೆ ಆಯ್ಕೆಯಾದ ಕಿರಿಯ ಆಟಗಾರರೆಂಬ ದಾಖಲೆ ಆದರೆ ಬರೆದಿದ್ದಾರೆ. ಇನ್ನು ಸಚಿನ್ ತೆಂಡೂಲ್ಕರ್ ಅವರು 16 ವರ್ಷ ವಯಸ್ಸಿನಲ್ಲಿ ಭಾರತ ತಂಡಕ್ಕೆ ಆಯ್ಕೆಯಾಗಿದ್ದರು. ವೈಭವ್ ಸೂರ್ಯವಂಶಿ ಐರ್ಲೆಂಡ್ ವಿರುದ್ಧದ 2 ಟಿ20 ಹಾಗೂ ಇಂಗ್ಲೆಂಡ್ ವಿರುದ್ಧದ ಮೊದಲನೇ ಪಂದ್ಯದಲ್ಲಿ ಪ್ಲೇಯಿಂಗ್ 11 ನಲ್ಲಿ ಅವಕಾಶ ಆದರೆ ಸಿಕ್ಕಿರಲಿಲ್ಲ. ಆದರೆ ಇಂದು ಮ್ಯಾಂಚೆಸ್ಟರ್ ನಲ್ಲಿ ನಡೆಯುತ್ತಿರುವ ಪಂದ್ಯದಲ್ಲಿ ಅವಕಾಶ ಆದರೆ ಪಡೆದರು. ಇನ್ನು ಅನುಭವಿ ಆಟಗಾರ ಆದಂತ ಸಂಜು ಸ್ಯಾಮ್ಸನ್ ರನ್ನ ತಂಡದಿಂದ ಹೊರಗಿಡಲಾಗಿದ್ದು ವೈಭವ್ ಸೂರ್ಯವಂಶಿಗೆ ಆರಂಭಿಕನಾಗಿ ಅವಕಾಶ ಆದರೆ ಮಾಡಿಕೊಟ್ಟರು. ಇನ್ನು 15 ವರ್ಷದ ವೈಭವ್ ಸೂರ್ಯವಂಶಿ ಕ್ಯಾಪ್ ಪಡೆಯುತ್ತಿದ್ದಂತೆ ಹಲವು ವರ್ಷಗಳ ದಾಖಲೆ ತಮ್ಮ ಹೆಸರಿಗೆ ಆದ್ರೆ ಬರೆದುಕೊಂಡಿದ್ದಾರೆ. ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ಪಾದಾರ್ಪಣೆ ಮಾಡಿದ ಅತ್ಯಂತ ಕಿರಿಯ ಭಾರತೀಯ ಬ್ಯಾಟರ್ ಎಂಬ ದಾಖಲೆಗೆ ಪಾತ್ರರಾದರು ವೈಭವ್ ಸೂರ್ಯವಂಶಿ. ಹೌದು ಸ್ನೇಹಿತರೆ, ಭಾರತದ ದಿಗ್ಗಜ ಆದಂತಹ ಸಚಿನ್ ತೆಂಡೂಲ್ಕರ್ ಅವರು 1989ರಲ್ಲಿ ತಮ್ಮ 16 ವರ್ಷ 205 ದಿನಗಳಿದ್ದಾಗ ಭಾರತ ತಂಡಕ್ಕೆ ಪಾದಾರ್ಪಣೆ ಮಾಡಿ ವಿಶ್ವ ದಾಖಲೆಯನ್ನೇ ಬರೆದಿದ್ದರು. ಇದೀಗ 37 ವರ್ಷಗಳ ಬಳಿಕ ಈ ದಾಖಲೆ 15 ವರ್ಷದ ವೈಭವ್ ಸೂರ್ಯವಂಶಿ ಪಾಲಾಗಿದೆ. ಇಂಗ್ಲೆಂಡ್ ವಿರುದ್ಧದ ಟಿ20 ಸರಣಿಯ ಎರಡನೇ ಪಂದ್ಯದಲ್ಲಿ ಕಣಕ್ಕಿಳಿದ ವೈಭವ್ ಸೂರ್ಯವಂಶಿ ಈ ದಾಖಲೆಯನ್ನಾದ್ರೆ ಬ್ರೇಕ್ ಮಾಡಿದರು. ಎರಡನೇ ಪಂದ್ಯದಲ್ಲಿ ಸಂಜು ಸ್ಯಾಮ್ಸನ್ ರನ್ನು ಕೈಬಿಟ್ಟು ವೈಭವ್ ಸೂರ್ಯವಂಶಿಗೆ ಚಾನ್ಸ್ ಕೊಟ್ಟ ನಂತರ ನಮ್ಮ ಭಾರತ ತಂಡದ ನಾಯಕ ಶ್ರೇಯಸ್ ಅಯ್ಯರ್ ಅವರು ಏನೆಲ್ಲ ಮಾತನಾಡಿದ್ರು ಅಂತಂದ್ರೆ ಈ ರೀತಿ ಆದ್ರೆ ಹೇಳಿದ್ದಾರೆ. ಈ ಪಂದ್ಯದಲ್ಲಿಯೂ ನಾವು ಮೊದಲು ಬ್ಯಾಟಿಂಗ್ ಮಾಡಲಿದ್ದೇವೆ. ನಮ್ಮ ತಂಡದಲ್ಲಿ ಒಂದು ಬದಲಾವಣೆ ಮಾಡಿಕೊಂಡಿದ್ದೇವೆ. ಸಂಜು ಸ್ಯಾಮ್ಸನ್ ಬದಲಿಗೆ ವೈಭವ್ ಸೂರ್ಯವಂಶಿ ತಂಡಕ್ಕೆ ಆದ್ರೆ ಬಂದಿದ್ದಾರೆ. ಕಳೆದ ಕೆಲವು ಸಮಯದಿಂದ ವೈಭವ್ ಅವರು ಅದ್ಭುತವಾಗಿ ಬ್ಯಾಟಿಂಗ್ ಮಾಡುತ್ತಿದ್ದಾರೆ. ಹಾಗಾಗಿ ನಮಗೆ ಈ ನಿರ್ಧಾರ ತೆಗೆದುಕೊಳ್ಳುವುದು ಕಷ್ಟಕರವಾಗಿರಲಿಲ್ಲ. ಅವರು ತಂಡದಲ್ಲಿ ಅವಕಾಶ ಪಡೆಯಲು ಸಂಪೂರ್ಣವಾಗಿ ಅರ್ಹರಾಗಿದ್ದಾರೆ ಎಂದು ಆಯ್ಕೆಯನ್ನು ಸಮರ್ಥಿಸಿಕೊಂಡರು. ಹೌದು ಸ್ನೇಹಿತರೆ, ಇನ್ನು ವೈಭವ್ ಬ್ಯಾಟಿಂಗ್ ಮಾಡುವಾಗ ಒತ್ತಡವನ್ನು ತಮ್ಮ ಮೇಲೆ ಪರಿಣಾಮ ಬೀರಲು ಬಿಡುವುದಿಲ್ಲ. ಅವರು ತುಂಬಾ ಶಾಂತ ಸ್ವಭಾವವನ್ನಾದ್ರೆ ಹೊಂದಿದ್ದಾರೆ. ಅವರು ನೆಟ್ಸ್ ನಲ್ಲಿ ಬ್ಯಾಟಿಂಗ್ ಮಾಡುವಾಗ ಮತ್ತು ಬೌಲರ್ಗಳನ್ನು ಎದುರಿಸಿರುವ ರೀತಿ ಅವರು ಎಂತ ಆಟಗಾರ ಎಂಬುದರ ಬಗ್ಗೆ ಹೇಳುತ್ತದೆ. ಪ್ರಸ್ತುತ ತಂಡದೊಳಗೆ ತೀವ್ರ ಸ್ಪರ್ಧೆ ಇದೆ ಮತ್ತು ಪರಿಸ್ಥಿತಿ ಪಂದ್ಯದಿಂದ ಪಂದ್ಯಕ್ಕೆ ಬದಲಾಗ್ತಾ ಇದೆ. ಇನ್ನು ಭಾರತದ ಈ ಯುವ ಪ್ರತಿಭೆಯನ್ನು ನೋಡಲು ತುಂಬಾ ಖುಷಿಯಾಗುತ್ತಾ ಇದೆ. ಇನ್ನು ಪ್ರಸ್ತುತ ತಂಡದೊಳಗೆ ತೀವ್ರ ಸ್ಪರ್ಧೆ ಆದ್ರೆ ಇದೆ ಮತ್ತು ಪರಿಸ್ಥಿತಿ ಪಂದ್ಯದಿಂದ ಪಂದ್ಯಕ್ಕೆ ಬದಲಾಗ್ತಾ ಇದೆ ಮತ್ತು ಭಾರತದ ಈ ಯುವ ಪ್ರತಿಭೆಯನ್ನು ನೋಡಲು ತುಂಬಾ ಖುಷಿ ಆದ್ರೆ ಆಗ್ತಾ ಇದೆ. ಇನ್ನು ಈ ಸ್ಪರ್ಧೆಯು ಆಟಗಾರರಿಗೆ ನಮ್ಮನ್ನು ನಿರಂತರವಾಗಿ ಉತ್ತಮ ಪ್ರದರ್ಶನ ತೋರಲು ಉತ್ತೇಜಿಸುತ್ತದೆ. ನಾನು ಒತ್ತಡವನ್ನು ಒಂದು ಸವಲತ್ತು ಎಂದು ನೋಡುತ್ತೇನೆ ಎಂದು ಶ್ರೇಯಸ್ ಅಯ್ಯರ್ ಆದ್ರೆ ಹೇಳಿದ್ದಾರೆ. ಹೌದು ಸ್ನೇಹಿತರೆ, ಇನ್ನೊಂದೇನಂತಂದ್ರೆ ಹಳೆಯ ತಪ್ಪನ್ನ ಮಾಡಿಬಿಟ್ರು ವೈಭವ್ ಸೂರ್ಯವಂಶಿ. ಹೌದು ಸ್ನೇಹಿತರೆ, ಅವಕಾಶ ಏನೋ ಪಡೆದ್ರು ಇಂಗ್ಲೆಂಡ್ ವಿರುದ್ಧ ಎರಡನೇ ಟಿ20 ಪಂದ್ಯದಲ್ಲಿ. ಆದ್ರೆ ಮತ್ತೆ ಮಾಡಿದ ತಪ್ಪಾದ್ರೆ ಮಾಡಿದ್ದಾರೆ. ಅಷ್ಟಕ್ಕೂ ವೈಭವ್ ಸೂರ್ಯವಂಶಿ ಅವರು ಮಾಡಿದ ತಪ್ಪೇನಂತಂದ್ರೆ ಆದರೆ 15 ವರ್ಷದ ಯುವ ಆಟಗಾರ ವೈಭವ್ ಸೂರ್ಯವಂಶಿ ಇಂಗ್ಲೆಂಡ್ ವಿರುದ್ಧದ ಎರಡನೇ ಟಿ20 ಪಂದ್ಯದಲ್ಲಿ ಭಾರಿ ನಿರಾಶೆ ಆದ್ರೆ ಮೂಡಿಸಿದ್ದಾರೆ. ಹೌದು ಸ್ನೇಹಿತರೆ, ಇನ್ನಿಂಗ್ಸ್ ನ 5ನೇ ಓವರ್ ನಲ್ಲಿ ಇಂಗ್ಲೆಂಡ್ ನ ಸ್ಪಿನ್ನರ್ ಆದಂತ ವಿಲ್ ಜಾಕ್ಸ್ಗೆ ವಿಕೆಟ್ ಆದ್ರೆ ಒಪ್ಪಿಸಿದರು. ಇನ್ನು ಮೊದಲನೇ ಎಸೆತದಿಂದಲೂ ಆಕ್ರಮಣಕಾರಿ ಆಟಕ್ಕೆ ಮುಂದಾಗಿ ಸ್ಟಂಪ್ ಔಟ್ ಆಗುವ ಮೂಲಕ ವಿಕೆಟ್ ಆದ್ರೆ ಒಪ್ಪಿಸಿದರು. ವೈಭವ್ ಸೂರ್ಯವಂಶಿ ಅವರು ಕೇವಲ 10 ಬಾಲ್ಗಳನ್ನು ಎದುರಿಸಿ 14 ರನ್ ಗಳಿಸಿ ಅವರು ಔಟ್ ಆದರಂತಾನೆ ಹೇಳ್ಬಹುದು. ಹೌದು ಸ್ನೇಹಿತರೆ, IPL ಭಾರತ ಎ ತಂಡಗಳ ಪರ ಆಡಿ ದಾಖಲೆಗಳ ಮೇಲೆ ದಾಖಲೆ ಸೃಷ್ಟಿ ಮಾಡಿದಂತ ವೈಭವ್ ಸೂರ್ಯವಂಶಿ ಮೇಲೆ ಇಡೀ ಕ್ರಿಕೆಟ್ ಜಗತ್ತೇ ಭಾರಿ ನಿರೀಕ್ಷೆ ಆದ್ರೆ ಹೊಂದಿತ್ತು. ಇನ್ನು ಎಲ್ಲರ ನಿರೀಕ್ಷೆಯಂತೆಯೇ ಮೈದಾನಕ್ಕೆ ಇಳಿದ ವೈಭವ್ ಸೂರ್ಯವಂಶಿ 3ನೇ ಬಾಲ್ ಅಲ್ಲಿ ಮೊದಲನೇ ರನ್ ಗಳಿಸಿಕೊಂಡರು. ಇನ್ನು 4ನೇ ಬಾಲ್ ಅಲ್ಲಿ ಮಾರಕ ವೇಗಿಯಾದಂತ ಚೋಪ್ರಾ ಆರ್ಚರ್ಗೆ 6 ಸಿಡಿಸಿ ಸ್ಫೋಟಕ ಇನ್ನಿಂಗ್ಸ್ ಗೆ ನಿರೀಕ್ಷೆ ಆದ್ರೆ ಮೂಡಿಸಿದರು.
ಇನ್ನು 4ನೇ ಓವರ್ ನಲ್ಲಿ ಜಾಸ್ ಟಾಂಗ್ ಬೌಲಿಂಗ್ ನಲ್ಲಿ ಮೊದಲನೇ ಬೌಲರ್ 6 ಆದರೆ ಬಾರಿಸಿದರು. ಆದರೆ 5ನೇ ಓವರ್ ನಲ್ಲಿ ವಿಲ್ ಜಾಕ್ಸ್ ಸ್ಪಿನ್ ಮ್ಯಾಜಿಕ್ ಅರಿಯಲು ವಿಫಲರಾದರಂತಾನೆ ಹೇಳ್ಬೋದು ವೈಭವ್ ಸೂರ್ಯವಂಶಿ. ದೊಡ್ಡ ಹೊಡೆತಕ್ಕೆ ಪ್ರಯತ್ನಕ್ಕೆ ಮುಂದಾದಂತ ವೈಭವ್ ಸೂರ್ಯವಂಶಿ ಸ್ಟಂಪ್ ಔಟ್ ಆಗಿ ಔಟ್ ಆದರು. ಇನ್ನು ತಮ್ಮ ಮೊದಲನೇ ಅಂತಾರಾಷ್ಟ್ರೀಯ ಪಂದ್ಯವನ್ನಾಡಿರುವಂತಹ ವೈಭವ್ ಸೂರ್ಯವಂಶಿ ಎಂದಿನಂತೆ ತಾಳ್ಮೆ ಕಳೆದುಕೊಂಡು ಬ್ಯಾಟಿಂಗ್ ಮಾಡಲು ಹೋಗಿ ಕೈ ಸುಟ್ಟುಕೊಂಡರು. ಆ ಓವರ್ ನಲ್ಲಿ ಈಗಾಗಲೇ 15 ರನ್ ಬಂದಿದ್ದರು. ಮತ್ತೊಂದು 6 ಹೊಡೆಯುವ ಯತ್ನದಲ್ಲಿ ಮುನ್ನುಗ್ಗಿದರು. ಆದರೆ ವಿಲ್ ಜಾಕ್ಸ್ ವೈಡ್ ಯಾರ್ಕರ್ ಮಾಡಿ ಸೂರ್ಯವಂಶಿ ಅವರನ್ನು ಸ್ಟಂಪ್ ಬಲೆಗೆ ಬೀಳಿಸಿದರು. ಆದರೆ ಪಾದಾರ್ಪಣೆ ಪಂದ್ಯದಲ್ಲಿ ಕ್ರೀಸ್ ನಲ್ಲಿ ಸ್ವಲ್ಪ ಸಮಯ ಕಳೆದು ದೊಡ್ಡ ಇನ್ನಿಂಗ್ಸ್ ಆಡುವ ಬದಲು ಪ್ರತಿ ಎಸೆತದಲ್ಲೂ ಬೌಂಡರಿ ಗಟ್ಟುವ ಆತುರದಲ್ಲಿ ವಿಕೆಟ್ ಕಳೆದುಕೊಂಡಿದ್ದಕ್ಕೆ ಅಭಿಮಾನಿಗಳು ಸ್ವಲ್ಪ ಬೇಜಾರಾದ್ರೆ ಆದರು. ಹೌದು ಸ್ನೇಹಿತರೆ, ಇನ್ನು ವೈಭವ್ ಸೂರ್ಯವಂಶಿ ಕೇವಲ 14 ರನ್ ಗಳಿಸಿದರೂ ಕೂಡ ಮೊದಲನೇ ಪಂದ್ಯದಲ್ಲಿ ಅರ್ಧ ಶತಕದ ಜೊತೆ ಆಟ ಕೂಡ ಆಡಿದರು. ಹೌದು ಸ್ನೇಹಿತರೆ, ಕಳೆದ 3 ಪಂದ್ಯಗಳ ಬಳಿಕ ಭಾರತಕ್ಕೆ ಸಿಕ್ಕಂತ ಮೊದಲನೇ ಅರ್ಧ ಶತಕ ಇದಾಗಿದೆ. ವೈಭವ್ ಸೂರ್ಯವಂಶಿ ಅವರು ಅಬ್ಬರಿಸುವವರೆಗೂ ಅಭಿಷೇಕ್ ರನ್ ಗಳಿಸಲು ಪರದಾಡಿದ್ದರು. ಆದರೆ ವೈಭವ್ ಸೂರ್ಯವಂಶಿ 2 ಸಿಕ್ಸರ್ ಸಿಡಿಸಿದ ಬೆನ್ನಲ್ಲಿ ಆತ್ಮವಿಶ್ವಾಸ ಹೆಚ್ಚಿಸಿಕೊಂಡಂತಹ ಅಭಿಷೇಕ್ ಶರ್ಮಾ ತಮ್ಮ ಲಯಕ್ಕೆ ಮರಳಿದರು. ಆದರೆ ಅವರು ಕೂಡ 24 ಬಾಲ್ಗಳಲ್ಲಿ 8 4 ಮತ್ತು 1 ಸಿಕ್ಸರ್ ಗಳ ಸಹಿತ 43 ರನ್ ಗಳಿಸಿ ವಿಕೆಟ್ ಒಪ್ಪಿಸಿದರು. ಮಿಂಚಿದ ಇಶಾನ್ ಕಿಶನ್ ಮತ್ತು ಅಭಿಷೇಕ್ ಶರ್ಮಾ 2ನೇ T20 ಪಂದ್ಯದಲ್ಲಿ ಇಂಗ್ಲೆಂಡ್ಗೆ 191 ರನ್ಗಳ ಸವಾಲಿನ ಗುರಿಯಾದರೆ ನೀಡುತ್ತಾರೆ. ಮ್ಯಾಂಚೆಸ್ಟರ್ ನಲ್ಲಿ ನಡೆಯುತ್ತಿರುವಂತಹ ಇಂಗ್ಲೆಂಡ್ ವಿರುದ್ಧದ 2ನೇ T20 ಪಂದ್ಯದಲ್ಲಿ ಭಾರತ ತಂಡ ಮೊದಲು ಬ್ಯಾಟಿಂಗ್ ಮಾಡಿ 190 ರನ್ಗಳ ಸವಾಲಿನ ಮೊತ್ತ ಆದರೆ ಕಲೆ ಹಾಕಿತು. ಹೌದು ಸ್ನೇಹಿತರೆ, ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದ ನಮ್ಮ ಭಾರತ ತಂಡ ಸ್ಫೋಟಕ ಆರಂಭ ಪಡೆದರೂ ಕೂಡ ಮಧ್ಯಮ ಕ್ರಮಾಂಕದಲ್ಲಿ ನಿರೀಕ್ಷಿತ ರನ್ ಬಾರದ ಕಾರಣ 200ರ ಗಡಿ ದಾಟಲು ಕೂಡ ಸಾಧ್ಯವಾಗಲಿಲ್ಲ. ಅಭಿಷೇಕ್ ಶರ್ಮಾ 43 ರನ್, ಶ್ರೇಯಸ್ ಅಯ್ಯರ್ 37 ರನ್ ಹಾಗೂ ಇಶಾನ್ ಕಿಶನ್ ಅವರ 49 ರನ್ಗಳ ನೆರವಿನಿಂದ 20 ಓವರ್ಗಳಲ್ಲಿ 7 ವಿಕೆಟ್ ಕಳೆದುಕೊಂಡು 190 ರನ್ಗಳ ಸ್ಪರ್ಧಾರ್ಥಕ ಮೊತ್ತ ಆದರೆ ಕಲೆ ಹಾಕಿದ್ದರು. ಇನ್ನು ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದ ನಮ್ಮ ಭಾರತ ತಂಡದ ಪರವಾಗಿ ವೈಭವ್ ಸೂರ್ಯವಂಶಿ ಮತ್ತು ಅಭಿಷೇಕ್ ಶರ್ಮಾ ಉತ್ತಮ ಆರಂಭ ನೀಡಿದರು. 4.5 ಓವರ್ಗಳಲ್ಲಿ ಇವರಿಬ್ಬರು 50 ರನ್ಗಳ ಜೊತೆ ಆಟ ಆದರೆ ಆಡಿದರು. ಆದರೆ ಈ ಇಬ್ಬರು ಬ್ಯಾಟ್ಸ್ಮನ್ ಗಳು ಪವರ್ ಪ್ಲೇ ಒಳಗೆ ಪೆವಿಲಿಯನ್ ಗೆ ಮರಳಿದ್ದರು. ವೈಭವ್ ಸೂರ್ಯವಂಶಿ 10 ಬಾಲ್ಗಳಲ್ಲಿ 14 ರನ್ ಗಳಿಸಿ ವಿಲ್ ಜಾಕ್ಸ್ ಗೆ ವಿಕೆಟ್ ಒಪ್ಪಿಸಿದ್ದಾರೆ. ಆನಂತರ ಅಭಿಷೇಕ್ ಶರ್ಮಾನು ಕೂಡ 24 ಬಾಲ್ಗಳಲ್ಲಿ 8 4 1 ಸಿಕ್ಸರ್ ಗಳ ಸಹಿತ 43 ರನ್ ಗಳಿಸಿ ಶ್ಯಾಮ್ ಕರ್ನ್ ಗೆ ವಿಕೆಟ್ ಆದರೆ ಒಪ್ಪಿಸಿದರು. ಆದರೆ ಈ ಹಂತದಲ್ಲಿ ಒಂದಾದಂತ ನಾಯಕ ಶ್ರೇಯಸ್ ಅಯ್ಯರ್ ಹಾಗೂ ಇಶಾನ್ ಕಿಶನ್ ಮಾತ್ರ 3ನೇ ವಿಕೆಟ್ ಜೊತೆ ಆಟದಲ್ಲಿ 65 ರನ್ ಗಳಿಸಿ ಚೇತರಿಕೆ ಆದರೆ ನೀಡಿದರು. ಅಯ್ಯರ್ 22 ಬಾಲ್ಗಳಲ್ಲಿ 37 ರನ್ ಗಳಿಸಿ ಲಿಯಾಮ್ ಡಾಸನ್ ಗೆ ವಿಕೆಟ್ ಆದರೆ ಒಪ್ಪಿಸಿದರು. ಹೌದು ಸ್ನೇಹಿತರೆ, ಅಯ್ಯರ್ ವಿಕೆಟ್ ಬೀಳ್ತಾ ಇದ್ದಂತೆಯೇ ಭಾರತದ ರನ್ ಗತಿಗೆ ಕಡಿವಾಣ ಆದರೆ ಬಿತ್ತು. ಅಷ್ಟೇ ಅಲ್ಲ, ಸತತ ವಿಕೆಟ್ ಕೂಡ ಕಳೆದುಕೊಂಡಿತು. 5ನೇ ಕ್ರಮಾಂಕದಲ್ಲಿ ಬಂದ ಶಿವಮ್ ದುಬೆನು ಕೂಡ 7 ಬಾಲಲ್ಲಿ 5 ರನ್ ಗಳಿಸಿ ಮತ್ತೆ ಔಟ್ ಆದರು. ಆದರೆ ಇಶಾನ್ ಕಿಶನ್ ಮಾತ್ರ 40 ಬಾಲ್ಗಳಲ್ಲಿ 6 4 ಗಳ ನೆರವಿನಿಂದ ಕೇವಲ 49 ರನ್ ಗಳಿಸಿ ಶ್ಯಾಮ್ ಕರ್ನ್ ಬೌಲಿಂಗ್ ನಲ್ಲಿ 3ನೇ ಬಲಿಯಾದರು. ಕೊನೆ ಓವರ್ ನಲ್ಲಿ ಅಬ್ಬರಿಸಿದರು ತಿಲಕ್ ವರ್ಮಾ. ಹೌದು ಸ್ನೇಹಿತರೆ, ಇಷ್ಟು ದಿನ ಏನು ತಿಲಕ್ ವರ್ಮಾ ಬಗ್ಗೆ ಸ್ಲೋ ಬ್ಯಾಟಿಂಗ್ ಅಂತ ಇದ್ರು, ಆದ್ರೆ ಇವತ್ತಿನ ಪಂದ್ಯದಲ್ಲಿ ಅಬ್ಬರಿಸಿ ಬೊಬ್ಬರಿಯುತ್ತಾರೆ ತಿಲಕ್ ವರ್ಮಾ. ಕೊನೆಯ ಓವರ್ ನಲ್ಲಿ ಚೋಪ್ರಾ ಆರ್ಚರ್ ಅವರಿಗೆ 2 ಸಿಕ್ಸರ್ ಮಾತ್ರ ಭಯಾನಕರವಾಗಿ ಇತ್ತಂತಾನೆ ಹೇಳ್ಬೋದು. ಆ ರೇಂಜ್ ಗಾದ್ರೆ 6 ಆದರೆ ಬಾರಿಸುತ್ತಾರೆ 2 6. ಇನ್ನು ತಿಲಕ್ ವರ್ಮಾ ಅವರು ಈ ಪಂದ್ಯದಲ್ಲಿ 11 ಬಾಲ್ಗಳಲ್ಲಿ ಅಜಯ 24 ರನ್ ಗಳಿಸಿ ತಂಡದ ಮೊತ್ತವನ್ನು 190ಕ್ಕೆ ತಂದು ನಿಲ್ಲಿಸುತ್ತಾರೆ. ಇನ್ನು ಇವರ ಜೊತೆ ಕೈ ಮೇಲಾಯಿಸಿದಂತ ಹರ್ಷಿತ್ ರಾಣನು ಕೂಡ 3 ಬಾಲ್ ಆಡಿದರೂ ಕೂಡ ಇದರಲ್ಲಿ 1 4 1 6 ಮತ್ತು 1 ಡಾಟ್ ಲಾಸ್ಟ್ ಕೊನೆಯ ಬಾಲ್ ಅಲ್ಲಿ ವಿಕೆಟ್ ಒಪ್ಪಿಸಿ ಔಟ್ ಆಗ್ತಾರೆ. ಒಟ್ಟಿನಲ್ಲಿ ನಮ್ಮ ಟೀಮ್ ಇಂಡಿಯಾದ ಬ್ಯಾಟಿಂಗ್ ಅಂತೂ ಅದ್ಭುತವಾಗಿತ್ತು ಇವತ್ತಿನ ಪಂದ್ಯದಲ್ಲಿ. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಅನ್ನು ಆಲ್ ಇಟ್ಕೊಳ್ಳಿ. ಹಾಗೆ ಮರಿದೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ.